13th ಸೆಂಚುರಿದು 13th. ಇಲ್ಲಿ ಸ್ಲೀಪಿಂಗ್ ಬುದ್ಧ ಅಂದರೆ ನಿರ್ವಾಣ ಬುದ್ಧ ಇದ್ದರು, ಆದರೆ ಮಣ್ಣಿನ ಅವಶೇಷಗಳಿದೆ. ಇದು ಮ್ಯೂಸಿಯಮಲ್ಲಿ ಸ್ಟೋರ್ ಮಾಡಿದ್ದಾರೆ. ಸ್ವಲ್ಪ ರಿಮೈನ್ಸ್ ಮಾತ್ರ ಇಲ್ಲಿದೆ. ಇದು ಟಾಲೆಸ್ಟ್, ಇಲ್ಲಿ ನಳಂದ ಯೂನಿವರ್ಸಿಟಿಯಲ್ಲಿ ಟಾಲೆಸ್ಟ್ ಬುದ್ಧ ಟೆಂಪಲ್ ಇದು. ನೋಡಿ, ಇಲ್ಲಿಂದ ನೋಡಿದ್ರೆ ಫುಲ್ಲು ನಳಂದ ಯೂನಿವರ್ಸಿಟಿ ಪೂರ್ತಿ ಕಾಣಿಸುತ್ತೆ. ಮತ್ತು ಒಬ್ಬೊಬ್ಬರದ್ದು ಸ್ತೂಪಾಸು ಕಾಣಿಸುತ್ತೆ. ಸ್ತೂಪಾಸ್ ಅಂದರೆ ಇಲ್ಲಿ ಟೀಚ್ ಮಾಡ್ತಾಯಿದ್ದಿದೆ ಟೀಚರ್ಸ್ದು ಅಸ್ಥಿಗಳು ಮತ್ತು ಅವ್ರು ಯೂಸ್ ಮಾಡ್ತಾಯಿದ್ದು ಥಿಂಗ್ಸು ಎಲ್ಲ ಇಟ್ಟು ಕವರ್ ಮಾಡ್ತಾಯಿದ್ರು. ಪಿರಮಿಡಲ್ಲಿ ಹಿಂಗೆ ಕವರ್ ಮಾಡ್ತಾಯಿದ್ರಲ್ಲ, ಆ ಥರ ಎಲ್ಲ ಕವರ್ ಮಾಡ್ತಾಯಿದ್ರು. ಧನ್ಯಗಳು ನಾವು ಇಂಥ ಒಂದು ಪ್ಲೇಸ್ಗೆ ಬಂದು ನೋಡಿ, ಅನುಭವಿಸಿ, ಧ್ಯಾನ ಮಾಡಿ, ಧ್ಯಾನದ ಶಕ್ತಿಯನ್ನು ತಗೊಂಡು, ಈ ಗುರುಗಳದ್ದು ಎಲ್ಲರದ್ದು ಶಕ್ತಿಯನ್ನು ತಗೊಂಡು ನಾವು ಹೋಗ್ತಾಯಿದ್ದೀವಿ. ತುಂಬ ಪುಣ್ಯ ಮಾಡಿರೋರು ನಾವು. ಹಿಮಾಲಯ ಪರ್ವತಕ್ಕೆ ಹೋದಷ್ಟು ಪುಣ್ಯ ಇಲ್ಲಿ ಬಂದು ಹೋದರೆ. ಯಾಕಂದರೆ ಎಷ್ಟೋ ಜ್ಞಾನಿಗಳು, ಎಷ್ಟೋ ವೈದ್ಯಕೀಯರು, ಎಷ್ಟೋ ವೈಜ್ಞಾನಿಕರು ಇಲ್ಲಿ ಕ್ಲಾಸಸ್ ಮಾಡಿದವರು ಸ್ಟೂಡೆಂಟ್ಸ್ಗೆ. ನೋಡಿ, ಪೂರ್ತಿ ನಳಂದದು 10 ಕಿಲೋಮೀಟರ್ ರೇಡಿಯಸ್ದು ಮತ್ತು 5 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸ್ ಬೈ 5 ಕಿಲೋಮೀಟರ್ಸ್ ರೇಡಿಯಸ್ದು ಜಾಗ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸತಿ ಲೈಫಲ್ಲಿ ಇಲ್ಲಿ ಬಂದು ಹೋಗಿ ಧ್ಯಾನ ಮಾಡಿ ಆ ಎನರ್ಜಿಯನ್ನು ತಗೊಳ್ಳಿ. ನಿಮ್ಮಲ್ಲಿ ಲಾಟ್ ಆಫ್ ಚೇಂಜಸ್ ಬರುತ್ತೆ. ಕಷ್ಟಗಳಿಂದ ಮುಕ್ತಿ ಆಗ್ತೀರಾ. ಎಲ್ಲ ಸಫರಿಂಗ್ಸು ದೂರ ಆಗುತ್ತೆ. ನೋಡಿ, ಅದೊಂದು ದೊಡ್ಡ ಸ್ತೂಪ. ಭಗವಾನ್ ಬುದ್ಧರು ಇಲ್ಲೆಲ್ಲ ನಡೆದಾಡಿ ಜ್ಞಾನೋದಯ ಕೊಟ್ಟವರು, ಓಡಾಡಿ ಜನಗಳಿಗೆ ದುಃಖದಿಂದ ಮುಕ್ತರು ಮಾಡಿದವರು, ಇಲ್ಲೆಲ್ಲ ಓಡಾಡಿದವರು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಾಲದಲ್ಲಿ ಕಟ್ಟಿರೋದು ಮೇಲೆ ಎಲ್ಲ ಒಂಚೂರು ಸಿಮೆಂಟ್ ಇಲ್ಲದೆ ಎಂಥ ಒಂದು ಬೃಹದಾಕಾರವಾದ ಕಟ್ಟಡಗಳು ನೋಡಿ. ಬರೀ ಗಾರೆ, ಸುಣ್ಣ, ಬೆಲ್ಲದಿಂದ ಕಟ್ಟಿರೋ ಇದು ಸ್ಟ್ರಕ್ಚರ್ಸು. ಥ್ಯಾಂಕ್ ಯು.